ಹರಿಹರಪುರದ ತುಂಗಾ ತೀರದಲ್ಲಿ ಇರತಕ್ಕಂತಹ ಪ್ರಬೋಧಿನಿ ವೇದ ಶಿಕ್ಷಾ ವರ್ಗಕ್ಕೆ ಮಕ್ಕಳನ್ನು ಸೇರಿಸಲಿಕ್ಕೆ ಬಂದಿದ್ದೇವೆ. ಈ ಸುಸಂದರ್ಭದಲ್ಲಿ ನಮ್ಮ ಮಕ್ಕಳು ಪವಿತ್ರವಾದ ತುಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ಪ್ರತೀತಿ ಇದೆ, ತುಂಗಾ ಪಾನ ಗಂಗಾ ಸ್ನಾನ ಅಂಥೇಳಿ. ಇದರ ಪಾನ ಗಂಗಾ ಸ್ನಾನದಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು, ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಅಂತಕ್ಕಂತಹ ಐತಿಹ್ಯ ಇರ್ತಕ್ಕಂಥದ್ದನ್ನು ಮಾತನ್ನು ನಮ್ಮ ನಾಡಿನಲ್ಲಿ ನಾವು ಕೇಳಿದ್ದೇವೆ. ಇದು ತುಂಗಾ ನದಿ. ಆ ಎದುರಿಗೆ ಕಾಣ್ತಾ ಇರ್ತಕ್ಕಂಥದ್ದು ಪ್ರಬೋಧಿನಿ ಗುರುಕುಲ. ಅಗಸ್ತ್ಯ ಮಹರ್ಷಿಗಳು ತಪವನ್ನು ಮಾಡಿರ್ತಕ್ಕಂಥ ಭೂಮಿ ಹರಿಹರಪುರ. ಶ್ರೀ ಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿ, ನರಸಿಂಹಸ್ವಾಮಿ ನೆಲೆಗೊಂಡಿದ್ದಾರೆ. ಎಲ್ಲ ಭಕ್ತರನ್ನು ಕಾಪಾಡ್ತಾ ಇದ್ದಾರೆ. ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ, ಪೌರಾಣಿಕವಾಗಿರ್ತಕ್ಕಂತಹ ಸ್ಥಳ ಹರಿಹರಪುರ. ಇದು ನಮ್ಮ ಜಿಲ್ಲೆಯ ಕೊಪ್ಪ ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ನಿಜವಾಗಿಯೂ ಇದು ದೇವರ ನಾಡು. ಈ ಪರಿಸರವನ್ನು ನೋಡ್ತಾ ಇದ್ರೇ ಆಹ್ಲಾದವಾಗುತ್ತೆ, ಆನಂದವಾಗುತ್ತೆ, ಭಕ್ತಿ ತುಂಬಿಕೊಂಡು ಬರುತ್ತೆ. ವನದೇವತೆ, ಭೂದೇವತೆ ನೆಲೆಗೊಂಡಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ನದಿ ಹರಿತಾ ಇರ್ತಕ್ಕಂಥ ಶಬ್ದ ನಮಗೆ ಆಹ್ಲಾದವನ್ನು ಉಂಟು ಮಾಡುತ್ತೆ. ಇದು ಹರಿಹರಪುರ ಕ್ಷೇತ್ರ, ತುಂಗಾ ನದಿಯ ತೀರ. ಇಲ್ಲಿಂದ ಮುಂದೆ ಸಾಗಿ ಇದು ಶೃಂಗೇರಿಯಲ್ಲಿ ಹರಿಯುತ್ತೆ. ಅಲ್ಲಿ ಶ್ರೀ ಆದಿಶಂಕರಾಚಾರ್ಯರು ನೆಲೆಗೊಂಡಿರ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಆ ಕ್ಷೇತ್ರದಲ್ಲಿ ಶಾರದಾದೇವಿ ನೆಲೆಗೊಂಡಿದ್ದಾಳೆ. ಇದು ಹರಿಹರಪುರ ಕ್ಷೇತ್ರ.